ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಬಿಸಿ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಸ್ಎಸ್ಪಿ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಹಾಗಿದ್ರೆ ಯಾವ ಬ್ಯಾಚ್ ಅವರಿಗೆ ಓಪನ್ ಆಗಿದೆ, ಲಾಸ್ಟ್ ಡೇಟ್ ಏನು, ಮತ್ತೆ ಯಾವ ಕ್ಯಾಟಗರಿ ಅವರು ಅಪ್ಲೈ ಮಾಡಬಹುದು, ಒಬಿಸಿ ಮಾತ್ರನಾ, ಎಸ್ಸಿ ಎಸ್ಟಿಗೆ ಓಪನ್ ಆಗಿಲ್ವಾ, ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹೌದು, ಎಸ್ಎಸ್ಪಿ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಇದು ನೋಟಿಫಿಕೇಶನ್ ಆಗಿರೋದು ನೋಡಿ 12ನೇ ತಾರೀಕು ಸೋಮವಾರ ನೋಟಿಫಿಕೇಶನ್ ಆಗಿದ್ದು, ಒಬಿಸಿ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಏನು ವ್ಯತ್ಯಾಸಪ್ಪ ಅಂದರೆ, 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಪ್ರೀ ಮೆಟ್ರಿಕ್ ಅಂತಾರೆ. 10ರಿಂದ PUC ಅಥವಾ ಡಿಗ್ರಿ, ಡಬಲ್ ಡಿಗ್ರಿ ಕೋರ್ಸ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಈಗ ಓಪನ್ ಆಗಿರೋದು ಬಂದು SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು. ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗೆ ಈಗ ಸ್ಕಾಲರ್ಶಿಪ್ಪು ಓಪನ್ ಆಗಿದೆ. ಅದರೊಳಗಡೆ ನೋಡಿ ಅಲೆಮಾರಿ ವಿದ್ಯಾರ್ಥಿಗಳಿಂದ 2024-25ನೇ ಸಾಲಿನ ನೋಡಿ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 15ಕ್ಕೆ ಮುಗ್ದೋಗಿತ್ತು ಹೋದ ವರ್ಷ. ಅದು 2023-24. ಈಗ ಓಪನ್ ಆಗಿರೋದು 2024-25ನೇ ಸಾಲಿನ. ಈಗ ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ಗೆ ಸ್ಕಾಲರ್ಶಿಪ್ಪು ಓಪನ್ ಆಗಿದೆ. ಹೋದ್ಸಲ ಬೇಗ ಮುಗಿಸಿದ್ರು ಅಲ್ವಾ, ಸೊ ಈಗ ಬೇಗನೆ ಓಪನ್ ಮಾಡಿದ್ದಾರೆ SSP ಸ್ಕಾಲರ್ಶಿಪ್ಪು. ಇದ್ರ ಮುಖಾಂತರ ನೀವು SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಮತ್ತು ಫೀಸ್ ರಿಂಬರ್ಸ್ಮೆಂಟ್, ಶುಲ್ಕ ಮರುಪಾವತಿ ಮತ್ತು ವಿದ್ಯಾ ಸಿರಿ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಹಾಕಬಹುದು. ಇದಕ್ಕೋಸ್ಕರ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕು. ಸೆಪ್ಟೆಂಬರ್ 15ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಏನಾದರೂ ಹೆಲ್ಪ್ ಬೇಕು ಅಂದರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೋಬಹುದು. ಈ ನಂಬರ್ ಆಲ್ಮೋಸ್ಟ್ ಯಾವಾಗಲೂ ಕಾಲ್ ಪಿಕ್ ಮಾಡೋದಿಲ್ಲ. ಇನ್ನೊಂದು ಹೆಲ್ಪ್ಲೈನ್ ನಂಬರ್ ಹಾಕಿದ್ದಾರೆ 1902. ಇಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೆ. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಅಲ್ಲಿ ಕಾಲ್ ಮಾಡಬಹುದು. ಮತ್ತು ಈಗ ನಾವು ಲಾಸ್ಟ್ ಟೈಮ್ ಹಾಕಿರಲಿಲ್ಲ, ಅವರು ಈಗ ಅಪ್ಲೈ ಮಾಡಬಹುದಾ ಅಂದರೆ, ಪ್ರೆಸೆಂಟ್ ಇದರಲ್ಲಿ 2024-25ನೇ ಸಾಲಿನ ಅಂತ ಹಾಕಿರೋದ್ರಿಂದ ಲಾಸ್ಟ್ ಅಪ್ಲೈ ಮಾಡೋಕ್ಕಾಗದೇ ಇರೋರಿಗೆ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಅಧಿಕೃತವಾದ ಮಾಹಿತಿ ಸಿಕ್ಕಿಲ್ಲ. ಇನ್ ಕೇಸ್ ಏನಾದರೂ ಸಿಕ್ತು ಅಂದರೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಪ್ರೆಸೆಂಟ್ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಯಾರು ಇರ್ತೀರಾ ಅಂಥವರು ಈಗ ಅರ್ಜಿನ ಸಲ್ಲಿಸಬಹುದು. ಫಸ್ಟ್ PUC ಆಗಿರಬಹುದು, ಫಸ್ಟ್ ಇಯರ್ ಡಿಗ್ರಿ ಆಗಿರಬಹುದು. ಈಗ KSYU ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಇಲ್ಲಿ ಅಡ್ಮಿಷನ್ ಆಗಿರೋರು ಕೂಡ ಅಪ್ಲಿಕೇಶನ್ ಸಲ್ಲಿಸಬಹುದು. ಒಟ್ಟಲ್ಲಿ OBC ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಓಪನ್ ಆಗಿದೆ. ಇನ್ನು ನೆಕ್ಸ್ಟು SC ST ವಿದ್ಯಾರ್ಥಿಗಳಿಗೆ ಓಪನ್ ಆಗಿಲ್ವಾ ಅಂತ ಕೇಳೋದಾದರೆ, ಇಲ್ಲ, SC ST ವಿದ್ಯಾರ್ಥಿಗಳಿಗೆ ಇನ್ನೂ ಸ್ಕಾಲರ್ಶಿಪ್ ಓಪನ್ ಆಗಿಲ್ಲ. ಈ ಮಂತ್ ಎಂಡಿಂಗಲ್ಲಿ ಓಪನ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ರೆ ತಿಳಿಸ್ತೀನಿ. ಏನಾದರೂ ಓಪನ್ ಆಯಿತು ಅಂದರೆ ಖಂಡಿತವಾಗ್ಲೂ. ಪ್ರೆಸೆಂಟ್ ಓಪನ್ ಇರೋದು ಮಾತ್ರ OBC ವಿದ್ಯಾರ್ಥಿಗಳಿಗೆ. ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ SSP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಈ ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸಬೇಕು. ಅಪ್ಲಿಕೇಶನ್ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಆಮೇಲೆ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ 5 ಸ್ಟೆಪ್ಗಳಿದ್ದಾವೆ. 5 ಸ್ಟೆಪ್ನ ಫಿಲ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಓಪನ್ ಆಗಿದೆ. ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ಗೆ ಓಪನ್ ಆಗಿದೆ. ಸೆಪ್ಟೆಂಬರ್ 15 ಕೊನೆಯ ದಿನಾಂಕ. ಜೊತೆಗೆ ಓದ್ಸಲ ಹಾಕದೇ ಇರೋರು ಈ ವರ್ಷ ಹಾಕ್ಬೋದಾ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.